ಈ ವಿಡಿಯೋದಲ್ಲಿ ಸೆಕೆಂಡ್ ಪಿ-ಯು-ಸಿ ಫಿಸಿಕ್ಸ್ ಪಾಸಿಂಗ್ ಪ್ಯಾಕೇಜನ್ನು ನೋಡೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ತಪ್ಪದೆ ಲೈಕನ್ನು ಕೊಟ್ಟು ಈ ವಿಡಿಯೋವನ್ನು ನೋಡೋದಕ್ಕೆ ಶುರು ಮಾಡಿ. ಸೊ ಈಗ ಫಿಸಿಕ್ಸ್ ನಿಮಗೆ ಟೋಟಲಿ ಎಷ್ಟು ಮಾರ್ಕ್ಸ್ಗಿರುತ್ತೆ? 70 ಮಾರ್ಕ್ಸ್ಗಿರುತ್ತೆ, ರೈಟ್? ಸೊ ನಿಮಗೆ ಪಾಸಿಂಗ್ ಮಾರ್ಕ್ಸ್ ಬಂದು 70ಗೆ 25 ಆಗಿರುತ್ತೆ. ಬಟ್ ನೀವು ಮೋರ್ ದೆನ್ 25 ಆರಾಮಾಗಿ ಸ್ಕೋರ್ ಮಾಡ್ಬೋದು. ಹೇಗೆ ಅಂತಂದರೆ, ಈಗ ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ಸ್. ಸೊ ನೀವು ಎಲೆಕ್ಟ್ರಿಕ್ ಚಾರ್ಜಸ್ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಚಾಪ್ಟರ್ ನಿಮಗೆ ಒಂದೇ ಚಾಪ್ಟರು 11 ಮಾರ್ಕ್ಸಿಗೆ ಬರುತ್ತೆ. ಮತ್ತು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಮತ್ತು ಕೆಪಾಸಿಟೆನ್ಸ್ ಈ ಚಾಪ್ಟರು 11 ಮಾರ್ಕ್ಸಿಗೆ ಬರುತ್ತೆ. ಸೊ 11 + 11 ಎಷ್ಟಾಯಿತು? 22 ಆಯಿತು. ನೀವು ಬೇಕಾಗಿರೋದಿಷ್ಟು ಪಾಸಿಂಗ್ ಮಾರ್ಕ್ಸು 25. ಸೊ ನೀವು ಆಲ್ರೆಡಿ 22 ಮಾರ್ಕ್ಸ್ ನೀವು ತೊಗೊಂಡ್ಬಿಟ್ಟಿದ್ದೀರಾ. ಸೊ ನೆಕ್ಸ್ಟ್ ಎಲೆಕ್ಟ್ರಿಕ್ ಕರೆಂಟ್ ಅಥವಾ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ನ ನೀವು ಅರ್ಧ ಓದಿದ್ರು ಕೂಡ ನಿಮಗೆ 25 ಔಟ್ ಆಫ್ 25 ಬರುತ್ತೆ. ಓಕೆನಾ? 70ಗೆ 25 ತಗೊಂಡ್ರೆ ಅಲ್ಲಿಗೆ ಪಾಸ್. ನೆಕ್ಸ್ಟ್ ಬೋನಸ್ ಕರೆಂಟ್ ಎಲೆಕ್ಟ್ರಿಸಿಟಿ ಓದಿದ್ರೆ ನಿಮಗೆ ಅದರಲ್ಲಿ 13 ಮಾರ್ಕ್ಸ್ ಬರುತ್ತೆ. ಮತ್ತು ರೇ ಆಪ್ಟಿಕ್ಸ್ ಮತ್ತು ಆಪ್ಟಿಕ್ ಇನ್ಸ್ಟ್ರೂಮೆಂಟ್ 10 ಮಾರ್ಕ್ಸ್, ಟೋಟಲಿ 45 ಮಾರ್ಕ್ಸ್. ಸೊ ನೀವು ಜಸ್ಟ್ 4 ಚಾಪ್ಟರ್ಸ್ನ ಕಂಪ್ಲೀಟಾಗಿ ನೀಟಾಗಿ ಓದ್ಬಿಟ್ರೆ ಫಿಸಿಕ್ಸ್ನ ನೀವು 70ಗೆ 45 ಮಾರ್ಕ್ಸ್ ಇಲ್ಲ ತಗೋತೀರಾ. ಪ್ಲಸ್ ನಿಮಗೆ ಲ್ಯಾಬಲ್ಲಿ 30 ಮಾರ್ಕ್ಸ್ ಸಿಗುತ್ತಾ? ಟೋಟಲಿ ಎಷ್ಟಾಯಿತು? 75 ಮಾರ್ಕ್ಸ್. ಆರಾಮಾಗಿ ಬರೀ 4 ಚಾಪ್ಟರನ್ನು ಓದಿ ನೀವು ಫಿಸಿಕ್ಸಲ್ಲಿ ಫಸ್ಟ್ ಕ್ಲಾಸ್ ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.